ಹಲೋ ನಮಸ್ತೆ, ನಾನು ನಿಮ್ಮ ಅಕ್ಷಿತಾ. ವೆಲ್ಕಮ್ ಟು ಫ್ಯಾಮಿಲಿ ಲಾಗ್ಸ್. ಇವತ್ತು ನಮ್ಮ ಆರುಷಿದ್ದು ಬರ್ಡೇ ಸೆಲೆಬ್ರೇಟ್ ಮಾಡ್ತಾ ಇದ್ದೇವೆ. ಈ ವಿಡಿಯೋನ ಕ್ಯಾಪ್ಚರ್ ಮಾಡಿರೋದು ಜೂನ್ 2. ಆ್ಯಕ್ಚುಲಿ ಆರುಷಿದ್ದು ಬರ್ಡೇ ಇರೋದು ಜೂನ್ 1. ಆ ದಿನ ನಾವೊಂದು ಸ್ಕೂಲ್ ಹೋಗಿದ್ವಿ. ಅದರದ್ದು ವಿಡಿಯೋ ಕೂಡ ನಾನು ಹಾಕಿದ್ದೇನೆ. ಅದನ್ನು ಇನ್ನೂ ಚೆಕ್ ಮಾಡಲಿಲ್ಲ ಅಂದರೆ ಒಮ್ಮೆ ಚೆಕ್ ಮಾಡಿ, ಅದು ಕೂಡ ತುಂಬಾ ಚೆನ್ನಾಗಿದೆ. ಈ ವಿಡಿಯೋ ಪಾರ್ಟ್ 2 ಅಂತ ಹೇಳಬಹುದು. ಇವತ್ತು ಮನೆಯಲ್ಲಿಯೇ ಕಸ್ಟರ್ಡ್ ಮತ್ತು ಐಸ್ ಕ್ರೀಮ್ ಟ್ರೈ ಮಾಡಿದ್ದೆ. ಐಸ್ ಕ್ರೀಮ್ ಫಸ್ಟ್ ಟೈಮ್ ಟ್ರೈ ಮಾಡಿರೋದು. ರೈಸ್ ಮಾತ್ರ ಮನೆಯಲ್ಲಿ ಮಾಡಿದ್ದೆ, ಪಲ್ಯ ಹೊರಗಡೆಯಿಂದ ತಂದದ್ದು ಮಧ್ಯಾಹ್ನ ಊಟಕ್ಕೆ. ನಮ್ಮ ಫ್ರೆಂಡ್ಸ್ ಒಬ್ಬರು ರೆಸ್ಟೋರೆಂಟ್ ಓಪನ್ ಮಾಡಿದ್ದಾರೆ ಅಂತ ನಾನೊಂದು ಪ್ರೀವಿಯಸ್ ವಿಡಿಯೋದಲ್ಲಿ ಕೂಡ ಶೇರ್ ಮಾಡಿದ್ದೆ. ಇವತ್ತು ಚಿಕನ್ ಸುಕ್ಕ ಮತ್ತು ಚಿಕನ್ ಮಂಚೂರಿಯನ್ ಟ್ರೈ ಮಾಡಿದ್ದು ತುಂಬ ಟೇಸ್ಟಿಯಾಗಿದೆ. ಆ್ಯಕ್ಚುಲಿ ನೀವು ಯಾರಾದರೂ ಅಂದರೆ ಮಂಗಳೂರು ಕಡೆ, ಉಡುಪಿ ಕಡೆ, ಕರಾವಳಿ ಪ್ರದೇಶದ್ದು ಫುಡ್ಡನ್ನು ಟ್ರೈ ಮಾಡಬೇಕು ಅಂತ ಇರೋರು, ಸ್ಪೆಷಲಾಗಿ ವೈಟ್ ಫೀಲ್ಡಲ್ಲಿ ಈ ರೆಸ್ಟೋರೆಂಟ್ ಇರೋದು ವೈಟ್ ಫೀಲ್ಡಲ್ಲಿ. ಸೊ ಅಂಥವರು ಇಲ್ಲಿ ಒಮ್ಮೆ ಹೋಗಬಹುದು. ಅಪ್ಪೋಸ್ ಕಿಚನ್ ಅಂತ ಹೇಳಿ ತುಂಬ ಚೆನ್ನಾಗಿದೆ. ಟೇಸ್ಟ್ ತುಂಬ ಅಂದರೆ ತುಂಬ ಚೆನ್ನಾಗಿರ್ತದೆ. ಆ್ಯಂಡ್ ಹೆವಿ ಅಂತ ಅನಿಸೋದಿಲ್ಲ, ಖಾರ ಜಾಸ್ತಿ ಇಲ್ಲ. ಅಂದರೆ ನಮ್ಮ ಕಡೆ ಹೇಗೆ ನಾವು ಮಾಡ್ತೇವೆ ಅದೇ ಥರ ಇರುತ್ತೆ ಟೇಸ್ಟ್. ತಿಂದಾದಮೇಲೆ ಚೂರು ಹೆವಿ ಅಂತ ಅನಿಸೋದಿಲ್ಲ, ಮನೆ ಊಟ ತಿಂದಾಗೆ ಇರುತ್ತೆ. ಆ್ಯಂಡ್ ಈ ರೆಸ್ಟೋರೆಂಟಿದ್ದು ಲೊಕೇಶನ್ ಕೂಡ ನಾನು ಇಲ್ಲೇ ಹಾಕಿರ್ತೇನೆ, ನಿಮ್ಮ ಚೆಕ್ ಮಾಡಬಹುದು ಬೇಕಾದರೆ. ನಾವು ಮನೆಯಲ್ಲೇ ರೈಸ್ ಕುಕ್ ಮಾಡಿದ್ವಿ, ಇದು ಬ್ರೌನ್ ರೈಸ್, ಅದರ ಜೊತೆಗೆ ಇದನ್ನು ತಿಂದದ್ದು. ಆರುಷ್ಗೆ ಕೂಡ ಕೊಟ್ವಿ ಇವತ್ತು. ಸ್ವಲ್ಪ ಚಿಕನ್ದು ಸಾಂಬಾರು ಏನಿರುತ್ತೆ ಅದನ್ನು ತೆಗೆದು, ಗಸಿ ಅಂತ ಏನು ಹೇಳ್ತೇವೆ ಅದನ್ನು ತೆಗೆದು, ಅಂದರೆ ವಾಟರಲ್ಲಿ ಸ್ವಲ್ಪ ವಾಶ್ ಮಾಡಿ ಕೊಟ್ಟದ್ದು ಅವನಿಗೆ. ಅವನು ಕೂಡ ಆರಾಮಾಗಿ ಎಂಜಾಯ್ ಮಾಡಿ ತಿಂದ. ಹೀಗೆ ಎಲ್ಲರೂ ಜೊತೆ ಕೂತ್ಕೊಂಡು ಊಟ ಮಾಡಿದ್ವಿ. ಸ್ವಲ್ಪ ದೊಡ್ಡ ಮಕ್ಕಳಿಗಾದರೆ ಆರಾಮಾಗಿ ತಿನ್ಬೋದು, ಅಷ್ಟೊಂದೇನು ಖಾರ ಇರೋದಿಲ್ಲ. ಆದರೆ ನಮ್ಮ ಆರುಷ್ಗೆ ನಾನಿನ್ನೂ ಜಾಸ್ತಿ ಖಾರ ಕೊಡೋದು ಸ್ಟಾರ್ಟ್ ಮಾಡಲಿಲ್ಲ ಅಲ್ವಾ, ಹಾಗಾಗಿ ಸ್ವಲ್ಪ ಅದರದ್ದು ಖಾರ ಏನಾದರೂ ಇದ್ದರೆ ಅದನ್ನು ತೆಗೆದೇ ಕೊಡಬೇಕಾಗ್ತದೆ. ಅದು ನಮ್ಮನೆಯಲ್ಲಿ ಮಾಡಿದ್ದು ಪಲ್ಯ ಆದ್ರೂ ಸ್ವಲ್ಪ ಕೆಲವೊಂದು ದಿನ ಸ್ವಲ್ಪ ಜಾಸ್ತಿ ಖಾರ ಆಗುತ್ತಲ್ವ, ಆವಾಗ ನಾನು ಇದೇ ಥರ ಮಾಡ್ತೇನೆ. ಅವನಿಗೆ ಜಾಸ್ತಿ ಖಾರ ತಿನ್ನೋದು ಅವನಿಗಿನ್ನೂ ಅಭ್ಯಾಸ ಇಲ್ಲ, ಸೋನು ಅಭ್ಯಾಸ ಮಾಡಿಸಬೇಕು. ಆ್ಯಂಡ್ 2 ವರ್ಷ ಆಯಿತು ಕೂಡ ಅಲ್ವಾ, ಸೊ ಇನ್ನು ನಾರ್ಮಲ್ ಫುಡ್ಗೆ ಅವನು ಕಂಪ್ಲೀಟಾಗಿ ಬರಬೇಕು. ಇವಾಗ ಸಾಧಾರಣ ತಿಂತಾನೆ, ಅಷ್ಟೊಂದೇನು ತಿನ್ನೋದೇ ಇಲ್ಲ ಅಂತಲ್ಲ. ಖಾರ ಸ್ವಲ್ಪ ಸ್ವಲ್ಪ ಇದ್ದರೆ ಅಡ್ಜಸ್ಟ್ ಮಾಡಿಕೊಂಡು ತಿಂತಾನೆ. ಊಟ ಎಲ್ಲ ಆದಮೇಲೆ ನಾವಿನ್ನೂ ಡೆಕೋರೇಷನ್ ಸ್ಟಾರ್ಟ್ ಮಾಡಿದ್ವಿ. ನಮ್ಮ ಆರುಷಿದ್ದು ಕಥೆನೇ ಬೇರೆ ಇರುತ್ತೆ. ಇಂಥದ್ದೇನಾದರೂ ಕೆಲಸ ಮಾಡುವಾಗ ಅವನನ್ನು ನೋಡ್ಕೊಳ್ಳೋದೇ ಒಂದು ಕೆಲಸ ನಮಗೆ. ಇವತ್ತು ಜಾಸ್ತಿ ಏನೋ ಡೆಕೋರೇಷನ್ ಮಾಡುವಂಥ ಪ್ಲ್ಯಾನ್ ನಿಜವಾಗಿಯೂ ಇಲ್ಲ, ಯಾಕಂದರೆ ನಾವು ಜಾಸ್ತಿ ಜನರನ್ನು ಇನ್ವೈಟ್ ಕೂಡ ಮಾಡ್ತಾ ಇಲ್ಲ. ಹಾಗೆ ಎಕ್ಸಾಕ್ಟ್ ಬರ್ಡೇ ದಿನ ಅಂದರೆ ಪ್ರೀವಿಯಸ್ ನಾನು ಅಪ್ಲೋಡ್ ಮಾಡಿರುವಂತಹ ವಿಡಿಯೋ ನೀವು ನೋಡಿರಬಹುದು. ಅದರಲ್ಲಿ ನಮಗೆ ಬೇಕಾಗುವ ಹಾಗೆ ನಾವು ಸೆಲೆಬ್ರೇಟ್ ಮಾಡಿದ್ವಿ. ಆ್ಯಂಡ್ ಮನೆಯಲ್ಲಿ ಏನಾದರೂ ಒಂದು ಸೆಲೆಬ್ರೇಟ್ ಮಾಡಿದರೆ ಅಟ್ಲೀಸ್ಟ್ ಇವಾಗ ಅವನಿಗೆ ಅಷ್ಟೊಂದು ಗೊತ್ತಾಗಲಿಲ್ಲ ಅಂದ್ರೂ ಫ್ಯೂಚರಿಗೆ ಅವನಿಗೆ ನೋಡುವಾಗ ಖುಷಿ ಆಗುತ್ತಲ್ಲ ಅಂಥೇಳಿ ಸಿಂಪಲಾಗಿ ಒಂದು ಕೇಕ್ ಕಟ್ ಮಾಡ್ತಾ ಇದ್ದೇವೆ ಅಷ್ಟೇ. ಡೆಕೋರೇಷನಿಗೆ ಅಂಥೇಳಿ ಜಾಸ್ತಿ ವಸ್ತುಗಳನ್ನು ಕೂಡ ನಾನೇನು ತೊಗೊಂಡಿಲ್ಲ. ಕೆಲವು ಏನು ಹ್ಯಾಪಿ ಬರ್ಡೇ ಬರೆದಿರುವಂತಹ ಬ್ಯಾನರ್ ಇರುತ್ತಲ್ವ, ಅದನ್ನು ಆರ್ಡರ್ ಮಾಡಿದ್ದೆ ಅಮೆಝಾನಲ್ಲಿ. ಆದರೆ ಮಿನಿಮಮ್ ಆರ್ಡರ್ ಕೌಂಟ್ 2 ಇತ್ತು, ಹಾಗಾಗಿ 2 ಸೆಟ್ ಬಂದಿದೆ. ಅದೊಂದೇ ನಾನು ಆರ್ಡರ್ ಮಾಡಿರೋದು. ಮತ್ತು ಕೆಲವೊಂದು ಗ್ಲೂ ಆಗಿರಬಹುದು ಅಂಥದ್ದೇನೋ ಕೆಲವೊಂದು ವಸ್ತುಗಳನ್ನು ಆರ್ಡರ್ ಮಾಡಿರೋದು. ಈ ಹ್ಯಾಪಿ ಬರ್ಡೇ ಬ್ಯಾನರಲ್ಲಿ ಅವರೇ ಸ್ಟ್ರಿಂಗ್ ಕೂಡ ಕೊಟ್ಟಿದ್ದಾರೆ, ಮತ್ತೊಂದು ನೀಡಲ್ ಕೂಡ ಇದೆ. ಆರಾಮಾಗಿ ಯೂಸ್ ಮಾಡಬಹುದು ಈಸಿಯಾಗಿ ನೀಡಲ್ ಇರೋದ್ರಿಂದ. ಮತ್ತು ಹೋಲ್ಸ್ ಕೂಡ ತುಂಬ ಚೆನ್ನಾಗಿತ್ತು, ಫಿನಿಶಿಂಗ್ ತುಂಬ ಚೆನ್ನಾಗಿತ್ತು. ಅಷ್ಟೊಂದು ಬೇಗ ಹರಿದು ಹೋಗುವಂತಹ ಪೇಪರ್ ಏನೂ ಅಲ್ಲ, ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿತ್ತು. ಇದು ಮಾತ್ರ ನಾವು ಆರ್ಡರ್ ಮಾಡಿರೋದು. ಆವಾಗಲೇ ಹೇಳಿದಾಗೆ ಮಿನಿಮಮ್ ಆರ್ಡರ್ ಕೌಂಟ್ ಮಾತ್ರ 2. ಇದಕ್ಕೆ ಅರೌಂಡ್ 99 ರುಪೀಸ್ ಒಂದು ಸೆಟ್ಟಿಗೆ. ಸೊ 2 ಆರ್ಡರ್ ಮಾಡುವಾಗ ಅರೌಂಡ್ 200 ರುಪೀಸ್ ಆಗುತ್ತೆ. ಬೇರೆ ದಿನ ಯಾವತ್ತಾದರೂ ಯೂಸ್ ಮಾಡಬಹುದು ಅಷ್ಟೇ. ಈ ಕರ್ಟೆನ್ ಮೇಲೆ ಚೆನ್ನಾಗಿ ಕಾಣುತ್ತಾ ಇಲ್ಲೋ ಅಂತ ನೋಡಬೇಕಿತ್ತು. ಚೆನ್ನಾಗಿ ಕಂಡ್ರೆ ಅಲ್ಲೇ ಹಾಕೋದಂತ ಅಂದ್ಕೊಂಡಿದ್ವಿ, ನಾನು ಅಂದ್ಕೊಂಡಿದ್ದೆ ಆ್ಯಕ್ಚುಲಿ. ಬಟ್ ಕರ್ಟೆನ್ ಮೇಲೆ ಅಷ್ಟೊಂದು ಸೂಟ್ ಆಗಲಿಲ್ಲ ಅದು ಅಂತ ಹೇಳಿ ಮತ್ತು ಇಲ್ಲಿ ಬ್ಲ್ಯಾಂಕ್ ಗೋಡೆ ಮೇಲೆ ಸೆಲೆಬ್ರೇಟ್ ಮಾಡೋದು, ಬ್ಲ್ಯಾಂಕ್ ಗೋಡೆ ಮೇಲೆ ಹಾಕಿ ಅಲ್ಲೇ ಕೆಳಗಡೆ ಕೇಕ್ ಕಟ್ ಮಾಡೋದು ಅಂತ ಹೇಳಿ ಡಿಸೈಡ್ ಮಾಡಿದ್ವಿ. ಆ್ಯಕ್ಚುಲಿ ಒಂದು ಗ್ಲೂ ಥರ ತೊಗೊಂಡಿದ್ದೆ, ಅದು ಒಂದು ಸೆಟ್ ಆಯಿತಾ. ಒಂದು ಏನು ನಾವು ಕೆಲವೊಮ್ಮೆ ಏನು ಹೇಳ್ತೇವೆ ಅದಕ್ಕೆ, ಫುಲ್ ಬಲೂನ್ ಎಲ್ಲ ಕಟ್ಟಿ ದೊಡ್ಡದೊಂದು ಗಾರ್ಲೆಂಡ್ ಥರ ಮಾಡ್ತೇವಲ್ವ, ಅದು ಹೋಲಿದ್ದು ಬರುತ್ತೆ. ಒಂದು ಟೇಪ್ ಜೊತೆಗೆ ಇನ್ನೊಂದು ಗ್ಲೂ ಥರ ಬರುತ್ತೆ, ಬಲೂನಿಗೆ ಹಾಕುವಂತಹ ಗ್ಲೂ, ಅದನ್ನು ತೊಗೊಂಡಿದ್ದೆ. ಅದನ್ನು ಯೂಸ್ ಮಾಡಿ ಇದನ್ನೆಲ್ಲ ಹಾಕಿದ್ದು ಈ ವರ್ಷ. ಲಾಸ್ಟ್ ಇಯರ್ ನಾವು ಡಬಲ್ ಟೇಪೆಲ್ಲ ಯೂಸ್ ಮಾಡಿದ್ವಿ, ಅದನ್ನು ತೆಗೆಯೋದೊಂದು ದೊಡ್ಡ ಕೆಲಸ ಆಗೋಗ್ಬಿಟ್ಟಿತ್ತು ನಮಗೆ. ಸೊ ಇದನ್ನು ಈ ಸಲ ಟ್ರೈ ಮಾಡಿದ್ವಿ. ತುಂಬ ಚೆನ್ನಾಗಿದೆ, ವರ್ತ್ ಅಂತ ಅನ್ನಿಸ್ತು. ಬಟ್ ಅದರ ಜೊತೆಗೆ ಬೇರೆ ಬೇರೆ ವಸ್ತುಗಳೆಲ್ಲ ಸ್ವಲ್ಪ ಕೊಡ್ತಾರೆ ಅವರು, ಯಾಕಂದರೆ ಜಸ್ಟ್ ಅದೇ ಒಂದು ಸಿಗೋದಿಲ್ಲ. ಅದರ ಜೊತೆಗೆ
ಬೆಲೂನ್ಗೆ ಗಾಳಿ ಹಾಕೋದೆಲ್ಲ ಇದೆಯಲ್ವಾ, ಅದೆಲ್ಲ ಇತ್ತು ನಮ್ಮ ಹತ್ರ ಆಲ್ರೆಡಿ ಇತ್ತು. ಆದರೂ ಆ ಒಂದು ಸೆಟ್ಟನ್ನು ಆರ್ಡರ್ ಮಾಡಿದೆ. ಹೇಗಿದ್ದರೂ ಇರಲಿ, ನಮಗೆ ಅದು ಅಗತ್ಯ ಅಲ್ಲ ಅಂತ ಅಂದ್ಕೊಂಡು ಅದನ್ನೊಂದು ಆರ್ಡರ್ ಮಾಡಿದೆ. ಸೊ ಹೀಗೆ ನಾವು ಹ್ಯಾಪಿ ಬರ್ಡೇ ಬ್ಯಾನರನ್ನೊಂದು ಹಾಕಿದ್ವಿ. ಲಾಸ್ಟ್ ಟೈಮ್ ಬರ್ಡೇ ಟೈಮ್ಗೆ ನನ್ನ ಕೊಲೀಗ್ ಆಗಿದ್ದೋರು ಬಂದಿದ್ದರು. ಆ್ಯಕ್ಚುಲಿ ಇವಾಗ ವರ್ಕ್ ಮಾಡ್ತಾ ಇಲ್ಲ ಅಲ್ವಾ, ಸೊ ನಾನು ವರ್ಕ್ ಮಾಡ್ತಿರುವಾಗ ನನ್ನ ಕೊಲೀಗ್ ಆಗಿದ್ದರು. ಅವರು ಬಂದಿದ್ದರು ಫ್ಯಾಮಿಲಿ. ಅವರು ಕೂಡ ಧೀರಜ್ ಜೊತೆ ಸೇರಿ ಡೆಕೋರೇಷನ್ ಮಾಡ್ತಾಯಿದ್ರು. ಆವಾಗ ಆರುಷ್ ಚಿಕ್ಕವನಿದ್ದ ಅಲ್ವಾ, ನನಗೇನು ಜಾಸ್ತಿ ಸಪೋರ್ಟ್ ಮಾಡಲಿಕ್ಕೆ ಆಗಿರಲಿಲ್ಲ. ಸೊ ಅವರೇ ನೋಡ್ಕೊಂಡಿದ್ರು. ಈ ವರ್ಷ ಆರುಷ್ ನನ್ನ ಹಾಗೆ ಅಲ್ಲಿ ಕೆಳಗಡೆ ಬಿಟ್ಟು ನಾವಿಬ್ಬರು ಡೆಕೋರೇಷನ್ ಮಾಡ್ತಾ ಇದ್ದೇವೆ. ಈ ಆ್ಯನಿಮಲ್ ಏನಿದೆ ಅದು ಆ್ಯಕ್ಚುಲಿ ಲಾಸ್ಟ್ ಇಯರ್ ಬರ್ಡೇ ಟೈಮಿಗೆ ತೊಗೊಂಡಿರುವಂತಹ ಡೆಕೋರೇಷನ್ ಸೆಟ್ಟಲ್ಲಿ ಇದ್ದಿತ್ತು. ನಮ್ಮ ಆರುಷ್ಗೆ ಆ್ಯನಿಮಲ್ಸ್ ಅಂದರೆ ತುಂಬ ಇಷ್ಟ. ಸೊ ಅವನು ಇಷ್ಟಪಡ್ತಾನೆ ಅಂತ ಹೇಳಿ 2 ಅಲ್ಲಿ ಕೆಳಗಡೆ ಹೀಗೆ ಸ್ಟಿಕ್ ಮಾಡಿದ್ವಿ. ಅದಾದಮೇಲೆ ಮೇಲ್ಗಡೆ ಸ್ವಲ್ಪ ಬ್ಲ್ಯಾಂಕ್ ಜಾಗ ಇತ್ತು ಅಂತ ಹೇಳಿ ಅವನೊಂದು ಫೋಟೋ ಇತ್ತು ಪ್ರಿಂಟ್ ಮಾಡಿಸಿತ್ತು, ಅದನ್ನು ಅಲ್ಲಿ ಹಾಕಿದ್ವಿ. ಈ ಫೋಟೋ ಅನ್ನುವಾಗ ಒಂದು ನೆನಪಾಯ್ತು. ಏನು ಗೊತ್ತಾ, ನಾವು ಆರುಷಿದ್ದು ಫೋಟೋಶೂಟ್ ಮಾಡಿಸಿದ್ವಿ ವೀಕ್ಸ್ ಬ್ಯಾಕ್. ಅದಾದಮೇಲೆ ಫ್ಯೂ ಮಂತ್ಸ್ ಬ್ಯಾಕ್, 1-2 ತಿಂಗಳ ಹಿಂದೆ. ಅದಾದಮೇಲೆ ನಾವು ಆ ಸ್ಟುಡಿಯೋಗೆ ಯಾವಾಗಲೂ ಕಾಲ್ ಮಾಡಿದಾಗ ಅವರು ಬ್ಯುಸಿ ಅಂತ ಹೇಳ್ತಾ ಇದ್ರು. ಒಂದು ಸ್ವಲ್ಪ ದಿನ ಆದಮೇಲೆ ಹೇಗೋ ಸಿಕ್ಕಿದ್ರು. ಅಲ್ಲಿ ಹೋಗಿ ಕೇಳಿದರೆ, ಪೆನ್ ಡ್ರೈವ್ ಇಟ್ಕೊಂಡು ಹೋಗಿ ಕೇಳಿದರೆ ಅವರಿಲ್ಲ, ಆ ಫೋಟೋಸ್ ಎಲ್ಲ ಡಿಲೀಟ್ ಆಗಿದೆ ಅಂತ ಹೇಳಿದರು. ತುಂಬಾ ಬೇಜಾರಾಯಿತು. ಅದು ಕೂಡ ಇಂಥ ಸ್ಪೆಷಲ್ ದಿನ ಹತ್ತಿರ ಬರುವಾಗ ನಾವೇನೋ ಒಂದು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀವಿ ಅಲ್ವಾ ಕೆಲವೊಂದು ಫೋಟೋಸ್ ಬಗ್ಗೆ, ಬಟ್ ಅದು ಡಿಲೀಟ್ ಆಗೋಗ್ಬಿಟ್ಟಿತ್ತು. Happy birthday. Arushna, happy to you, eh? Okay, nice. Oh, chatti padi. Ladina. Fan that did pull on legs. I can't away. But bada pundi dega. Kala pundi. Ene. Sari unda one chap one table. ಆರುಷ್ಗೆ ಸ್ನಾನ ಮಾಡಿಸಿ ಬಟ್ಟೆ ಹಾಕ್ತಾ ಇದ್ದೇನೆ. ಆ್ಯಕ್ಚುಲಿ ಈ ಬಟ್ಟೆ ತೊಗೊಂಡಾಗ ಕೂಡ ಅಷ್ಟೇ, ಅವನು ಹಾಕಿ ನೋಡೋದಕ್ಕೆ ಬಿಡಲೇ ಇಲ್ಲ. ಇವತ್ತೇ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ದೇನೆ. ಆ್ಯಂಡ್ ಸ್ಟಾರ್ಟಿಂಗ್ ಸ್ವಲ್ಪ ಫೇಸ್ ಡಿಫ್ರೆಂಟ್ ಮಾಡಿದ, ಅದಾದಮೇಲೆ ಆರಾಮಾಗಿ ಬಿಟ್ಟ. ಸ್ವಲ್ಪ ದೊಡ್ಡದಾಗ್ತಿದೆ, ಅಂದರೆ ನಾನು ಇವಾಗ ತೊಗೊಳ್ಳುವಾಗ 2 to 3 years ತೊಗೊಳ್ತಾ ಇದ್ದೇನೆ. ಸ್ವಲ್ಪ ದಿನ ಹಾಕಲಿಕ್ಕೆ ಆಗ್ತದಲ್ಲ ಅಂತ. ಆದರೆ ಕೆಲವೊಂದು ಸ್ವಲ್ಪ ಸರಿ ಹೋಗುತ್ತೆ, ಕೆಲವೊಂದು ಸ್ವಲ್ಪ ದೊಡ್ಡದಾಗುತ್ತೆ. ಆದರೆ ಇದು ಕೂಡ ಅಷ್ಟೇ 2 to 3 years ಇರುವಂತಹ ಬಟ್ಟೆ. ಇದನ್ನು ಕೂಡ ನಾನು ಫಸ್ಟ್ ಕ್ರೈ ಆ್ಯಪಲ್ಲಿ ತೊಗೊಂಡಿರೋದು. ಸಾಧ್ಯ ಆದರೆ ಲಿಂಕ್ ಶೇರ್ ಮಾಡ್ತೇನೆ. ತುಂಬ ಕ್ಯೂಟಾಗಿ ಕಾಣ್ತಿದ್ದ. ನಾರ್ಮಲಾಗಿ ಬಾಯ್ಸಿಗೆ ನಮಗೆ ಅಷ್ಟೊಂದು ವೆರೈಟೀಸ್ ಇರೋದಿಲ್ಲ ಅಲ್ವಾ ಬಟ್ಟೆಗಳನ್ನು ಚೂಸ್ ಮಾಡೋದಕ್ಕೆ. ಗರ್ಲ್ಸಿಗಾದರೂ ತುಂಬ ವೆರೈಟೀಸ್ ಇರುತ್ತೆ. ಬಾಯ್ಸಿಗೆ ಇದ್ದದ್ರಲ್ಲೇ ಸ್ವಲ್ಪ ಆ ಕಡೆ ಈ ಕಡೆ ಮಾಡಿ ಕೊಟ್ಟಿರ್ತಾರೆ, ಅದನ್ನು ಚೂಸ್ ಮಾಡಬೇಕಷ್ಟೆ. ನಮ್ಮ ಆರುಷ್ ನೋಡಿ ಸ್ಮೈಲ್ ಮಾಡ್ತಾ ಇದ್ದಾನೆ. ನಾನು ಹೇಳ್ತಿದ್ದೆ ತುಂಬ ಚೆನ್ನಾಗಿ ಕಾಣ್ತಿದೀಯಾ ಅಂತ ಹೇಳಿ, ಅದಕ್ಕೆ ಸ್ಮೈಲ್ ಮಾಡ್ತಾ ಇದ್ದಾನೆ. ಅವನಿಗೆ ಕೂಡ ಖುಷಿ ಆಯಿತು ಇವತ್ತು ಹೊಸ ಬಟ್ಟೆ ಹಾಕಿದಾಗ. ನೋಡಿ, ನಾವು ಮಾಡಿರುವಂತಹ ಡೆಕೋರೇಷನ್ ಈ ಥರ ಇದೆ. ಈ ಫೋಟೋ ನಾವು ಲಾಸ್ಟ್ ಟೈಮ್ ತೆಗೆಸಿರೋದು. ಅವನಿಗೆ 1 ವರ್ಷ 8 ತಿಂಗಳಿತ್ತು ಅನಿಸುತ್ತೆ, 7-8 ತಿಂಗಳಿರುವಾಗ ಆವಾಗ ತೆಗೆದಿರುವಂತಹ ಫೋಟೋ ಇವತ್ತು ಯೂಸ್ ಆಗಿದೆ. ಸಿಂಪಲಾಗಿ ಒಂದು ಕೇಕ್ ಆರ್ಡರ್ ಮಾಡಿದ್ವಿ. ಏನು ಥೀಮ್ ಅದು ಇದು ಏನು ಹೋಗಲಿಲ್ಲ. ನಾನು ರಸಮಲೈ ಫ್ಲೇವರ್ ಕೇಕ್ ಆರ್ಡರ್ ಮಾಡಿದ್ದು ಅಷ್ಟೇ. ಅವನಲ್ಲಿ ನೋಡ್ತಾ ಇದ್ದ ಹೇಗಿದೆ. ಅವನಿಗೆ ಆ್ಯಕ್ಚುಲಿ ಕೆಳಗಡೆಯಿಂದ ನೀಟಾಗಿ ಮೇಲೆ ಕಾಣೋದಿಲ್ಲ ಅಲ್ವಾ, ಸೊ ಹಾಗೆ ನೋಡಬೇಕಾಗ್ತದೆ. ಹಸಿವಾಗ್ತದೆ ಅಂತ ಹೇಳಿದ ಹಾಗೆ ಒಂದು ಕುಕ್ಕೀಸ್ ಕೊಡ್ತಾ ಇದ್ದೇನೆ. ಇವಾಗ ನಾನು ಜಾಸ್ತಿ ಕೊಡೋದಿಲ್ಲ, ಅಪರೂಪಕ್ಕೆ ಒಂದೊಂದು ಕೊಡೋದಷ್ಟೇ. ಕೇಕ್ ಕಟ್ ಮಾಡುವ ಅವನಿಗೆ ಇನ್ನೂ ಗೊತ್ತಿಲ್ಲ ಅಷ್ಟೊಂದು. ಅಂದರೆ ಕೇಕ್ ಕಟ್ ಮಾಡಿ ನಾನೊಬ್ಬರಿಗೆ ತಿನ್ನಿಸಬೇಕು ಅಷ್ಟೆಲ್ಲ ಇನ್ನೂ ಗೊತ್ತಾಗ್ತಾ ಇಲ್ಲ. ಸ್ಲೋಲಿ ಪ್ರಾಸೆಸ್ ಆಗ್ತಾ ಇದೆ ಅಷ್ಟೇ. ಆ್ಯಂಡ್ ನಾವು ಹೇಳಿದ ಹಾಗೆ ಮಾಡ್ತಾ ಹೋಗ್ತಾನೆ. ಬೇಡ ಅಂತೇನೂ ಜಾಸ್ತಿ ಹೇಳೋದಿಲ್ಲ. ಇಲ್ಲಿ ಅಮ್ಮನಿಗೆ ಕೇಕ್ ಕೊಡು ಅಂತ ಹೇಳಿದರೆ ನಮ್ಮದು ನೇಬರ್ ಬಂದಿದ್ದರು, ಅವರಿಗೆ ಕೊಡೋದಕ್ಕೆ ಹೋಗ್ತಾ ಇದ್ದಾನೆ. ಅವರನ್ನು ಮಾಮಿ ಅಂತ ಕರೀತಾನೆ. ನಮ್ಮ ಕಡೆ ಅಂದರೆ ಅವರು ಕೂಡ ನಮ್ಮ ಊರಿನವರೇ. ಸೊ ನಮ್ಮ ಕಡೆ ಮಾಮಿ ಅಂದರೆ ಪಪ್ಪನ ಸಿಸ್ಟರ್ಸ್ ಅಥವಾ ಅಂದರೆ ತಂದೆಯ ಸಿಸ್ಟರ್ಸ್ ಅಥವಾ
ಮಾಮನ ವೈಫ್ ಆ ಥರ ಎಲ್ಲ ಬರುತ್ತೆ. ಅವರ ಮಗನು ನನ್ನನ್ನು ಮಾಮಿ ಅಂತ ಕರೀತಾನೆ. ಸೊ ಅವರನ್ನು ಕೂಡ ಇವನು ಮಾಮಿ ಅಂತ ಕರೀತಾನೆ. ಕ್ಯೂಟಾಗಿ ಕರೀತಾರೆ ಇಬ್ಬರು ಕೂಡ. ಅವರಂದರೆ ಅವನಿಗೆ ನಿಜವಾಗಿಯೂ ತುಂಬ ಇಷ್ಟ. ನಾವೆಲ್ಲ ಕೇಕ್ ಕೊಟ್ಟಾಗ ತಿನ್ನಲೇ ಇಲ್ಲ ನೋಡಿ, ಅವ್ರು ಕೊಡುವಾಗ ಹಾಗೆ ಬಾಯಿ ಓಪನ್ ಮಾಡಿದ. ಅವ್ರ ಮನೆಗೆ ಹೋಗಿ ಎಷ್ಟು ಹೊತ್ತು ಬೇಕಾದರೂ ಕೂತ್ಕೊಳ್ತಾನೆ. ತುಂಬ ಒಳ್ಳೆಯ ರೀತಿಯಲ್ಲಿ ಟೈಮನ್ನು ಕಳೀತಾನೆ ಅವ್ರ ಜೊತೆಗೆ. ನಾವು ಅವನನ್ನು ಇಲ್ಲಿಗೆ 5 ತಿಂಗಳಿರುವಾಗ ಕರ್ಕೊಂಡು ಬಂದದಲ್ವ. ಸೊ ಆ ಟೈಮಿಂದ ಅವನಿಗೆ ಇಲ್ಲಿ ಬೆಂಗಳೂರಲ್ಲಿ ನಮ್ಮನ್ನು ಬಿಟ್ಟು ಜಾಸ್ತಿ ಕ್ಲೋಸ್ ಇರುವಂಥ ವ್ಯಕ್ತಿ ಅಂದರೆ ಅವರೇ. ಸೊ ಅವ್ರ ಜೊತೆ ತುಂಬ ಕ್ಲೋಸ್ ಆಗಿ ಮೂವ್ ಆಗ್ತಾನೆ, ತುಂಬ ಇಷ್ಟಪಡ್ತಾನೆ ಅವರಂದರೆ. ಆ್ಯಂಡ್ ಅವ್ರ ಜೊತೆ ನೋಡಿ ಈ ಥರ ಪೋಸ್ ಕೊಡ್ತಾ ಇದ್ದಾನೆ. ಸ್ಮೈಲ್ ಮಾಡು ಅಂತ ಹೇಳಿದರೆ ಇವಾಗ ಸ್ಮೈಲ್ ಮಾಡೋದಕ್ಕೆ ಗೊತ್ತುಂಟಲ್ವ, ಹಾಗಾಗಿ ಒಂದು ವಿಚಿತ್ರ ಸ್ಮೈಲ್ ಕೊಡ್ತಾನೆ ಕೆಲವೊಂದು ಸಲ ನಾರ್ಮಲಾಗಿ ಚೆನ್ನಾಗಿರುತ್ತೆ. ಇವಾಗ ನಾನು ವಾಯ್ಸ್ ಓವರ್ ಕೊಡುವಾಗ ಈ ವಿಡಿಯೋಗೆ ಒಂದು 4-5 ದಿನ ಆಗಿದೆ ಅನಿಸುತ್ತೆ. ಸೊ ಯಾವಾಗಲೂ ಹೇಳ್ತಾ ಇರ್ತಾನೆ, ಈ 3-4 ದಿನದಲ್ಲಿ ಒಂದು 2-3 ಬಾರಿ ಆದರೂ ಹೇಳ್ತಾನೆ ಆರುಷ್ ಬರ್ಡೇ ಆಗಿದೆ, ಬರ್ಡೇಗೆ ಮಾಮ ಮಾಮಿ ಮತ್ತು ಅಣ್ಣ ಬಂದಿದ್ದರು ಅಂತ ಹೇಳ್ತಾ ಇರ್ತಾನೆ. ಅಂದರೆ ಇನ್ನು ಮುಂದೆ ಮಕ್ಕಳಿಗೆ ಈ ಥರ ಏನು ನಾವು ಸೆಲೆಬ್ರೇಟ್ ಮಾಡೋದಿರಬಹುದು ಅಥವಾ ನಾವು ಎಲ್ಲಿಗಾದರೂ ಹೋದದ್ದು ಕರೆಕ್ಟಾಗಿ ನೆನಪಿರುತ್ತೆ. ದೊಡ್ಡವರಾಗುವಾಗ ಅದು ಮರೆತು ಹೋದ್ರೂ ಸ್ವಲ್ಪ ದಿನದ ಮಟ್ಟಿಗೆ ಅದು ನೆನಪಿರುತ್ತೆ, ಮತ್ತೆ ಅದು ಮೇ ಬಿ ನೆನಪಿರೋದಿಲ್ಲ ಅನಿಸುತ್ತೆ. ಇವಾಗ ನಮಗೆ ಕೂಡ ನಮ್ಮ 2-3 ವರ್ಷದಲ್ಲಿ ಏನಾಗಿದೆ ಅಂತ ಹೇಳಿ ನಮ್ಗೆ ನೆನಪಿರೋದಿಲ್ಲ ಅಲ್ವಾ. ಬಟ್ ಆ ಟೈಮಲ್ಲಿ ಅವರಿಗೆ ಅಫೆಕ್ಷನ್ ಏನು, ಅವರು ಹೇಗೆ ಬಂದಿದ್ರು, ಹೇಗೆ ವಿಶ್ ಮಾಡಿದ್ರು, ಅದೆಲ್ಲ ಸ್ವಲ್ಪ ನೆನಪಿರುತ್ತೆ. ಅವನು ಕೂಡ ಅದನ್ನು ತುಂಬ ಎಂಜಾಯ್ ಮಾಡ್ತಾನೆ. ಅವನು ನೋಡಿ ನನ್ನ ಹತ್ರ ಏನೋ ಅಷ್ಟೊಂದು ಬರೋದಿಲ್ಲ, ಅವರಿದ್ದರೆ ಅವ್ರ ಜೊತೆನೇ ಇರ್ತಾನೆ. ನಾನು ಅವ್ರ ಮನೆಗೆ ಹೋದಾಗ ಕೂಡ ಅಷ್ಟೇ, ನೀವು ಹೋಗಿ ಪರವಾಗಿಲ್ಲ, ನಾನು ಹೋಗ್ತೇನೆ ಅಂತ ಹೇಳಿದರೆ ಪರವಾಗಿಲ್ಲ ಹೋಗಿ ಅಂತ ಹೇಳ್ತಾನೆ. ಅವ್ರ ಜೊತೆ ಕೂತ್ಕೊಂಡು ಅವ್ರ ಜೊತೆನೇ ಆಟ ಆಡ್ತಾ ಇರ್ತಾನೆ. ಅದಾದಮೇಲೆ ನಾವಿಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದ್ವಿ. ಆರುಷ್ ಮತ್ತು ಅಗತ್ಯ ಆ ಮಗುವಿನ ಹೆಸರು. ಅವರಿಬ್ಬರು ಚೆನ್ನಾಗಿ ಅವರಷ್ಟಕ್ಕೆ ಅವರು ಆಟ ಆಡ್ತಾ ಇದ್ದರು. ಹೆಣ್ಮಕ್ಳಿಗೆ ನಮಗೆ ಟಾಪಿಕ್ ಕೂಡ ಬೇಕು ಅಂತ ಇಲ್ಲ ಅಲ್ವಾ. ಟಾಪಿಕನ್ನು ಅಂದರೆ ಒಂದು ಮಾತಾಡುವಾಗ ಇನ್ನೊಂದು ಟಾಪಿಕ್ ಹಾಗೆ ಬಂದುಬಿಡುತ್ತೆ ನಮಗೆ ಫ್ಲೋ ಅಲ್ಲಿ. ಎಷ್ಟೇ ಬೇಕಾದರೂ ಮಾತಾಡ್ತಾ ಟೈಮನ್ನು ಕಳಿಬಹುದು ನಾವು. ಇವರಿಬ್ಬರು ಅವರಷ್ಟಕ್ಕೆ ಅವರು ಆಟ ಆಡ್ತಾರೆ. ಆದರೆ ವಿಷಯ ಏನಂದರೆ ಜಗಳ ಅಂತಲ್ಲ, ಆದರೆ ಒಬ್ಬರು ಟಚ್ ಮಾಡಿದ್ದು ಇನ್ನೊಬ್ಬರಿಗೆ ಅದೇ ಬೇಕು. ಯಾವಾಗಲೂ ಇದು ಇದ್ದದ್ದೇ ಇಬ್ಬರದು. ಯಾರಾದರೂ ಸರಿ, ಇಬ್ಬರು ಸರಿಯಾಗಿರ್ತಾರೆ. ಒಬ್ಬರು ಏನು ತೆಗಿತಾರೆ, ಇನ್ನೊಬ್ರಿಗೆ ಅದು ಬೇಕು. ಸೊ ಯಾರಾದರೂ ಒಬ್ಬರು ನೋಡ್ತಾನೆ ಇರಬೇಕಾಗ್ತದೆ ಇವರಿಬ್ಬರನ್ನು. ನೋಡ್ತಾ ಇದ್ದರೆ ಆರಾಮಾಗಿ ಆಟ ಆಡ್ತಾರೆ. ಇಬ್ಬರು ಅಷ್ಟೇ ತುಂಬ ಕಾಮ್ ಆಗಿರುವವರು, ಹೊಡ್ಕೊಳ್ಳೋದು ಅದೆಲ್ಲ ಏನೂ ಮಾಡೋದಿಲ್ಲ, ತುಂಬ ಸೇಫಾಗಿ ಆಟ ಆಡ್ತಾರೆ. ಬಟ್ ಟಾಯ್ಸಲ್ಲಿ ಮಾತ್ರ ಸ್ವಲ್ಪ ಜಾಸ್ತಿ ಆಸೆ ಬರುತ್ತೆ ಇನ್ನೊಬ್ಬರು ಟಚ್ ಮಾಡುವಾಗ. ಇಲ್ಲಿ ನೋಡಿ ಆರುಷ್ ಅವನಷ್ಟಕ್ಕೆ ಇರ್ತಾನೆ, ಆದರೆ ಇನ್ನೊಬ್ಬ ಏನಾದರೂ ತೆಗಿಲಿಕ್ಕೆ ಹೋಗುವಾಗ ಇವನು ಕೂಡ ಅಲ್ಲಿ ಹೋಗಿ ನೋಡ್ತಾ ಕೂತ್ಕೊಳ್ತಾನೆ. ಏನು ನೋಡ್ತಾನೋ ಏನೋ ಗೊತ್ತಿಲ್ಲ. ಇದನ್ನೆಲ್ಲ ಜಾಸ್ತಿ ಯಾವಾಗಲೂ ಅಷ್ಟೊಂದು ಆಟ ಆಡೋದಿಲ್ಲ ಹಿಡ್ಕೊಂಡು, ಆದರೆ ಅವನೇನಾದರೂ ಇಷ್ಟಪಟ್ಟು ಆಡಿದರೆ ಇವನಿಗೆ ಅದೇ ಬೇಕು, ಹಾಗೇ ಇರುತ್ತೆ. ಇಲ್ಲಿ ಇನ್ನೊಂದು ಸೈಡಲ್ಲಿ ಇವ್ರದ್ದು ಸ್ಟೋರಿ ನಡೀತಾ ಇದೆ. ನಮ್ಮದು ಒಂದು ಕಡೆ ಸ್ಟೋರಿ, ಇವ್ರದ್ದು ಒಂದು ಕಡೆ ಸ್ಟೋರಿ. ಮಕ್ಕಳು ಒಮ್ಮೆ ಅಲ್ಲಿ ಹೋಗೋದು, ಒಮ್ಮೆ ಇಲ್ಲಿ ಬರೋದು. ಅವರು ಕೂಡ ಅಷ್ಟೇ, ಅವರಷ್ಟಕ್ಕೆ ಅವರು ಆಟ ಆಡ್ತಾಯಿದ್ರು. ಆರುಷಿದು 2nd ದಿನದ್ದು ಬರ್ಡೇ ಹೀಗೆ ಸೆಲೆಬ್ರೇಷನ್ ಮಾಡಿದ್ವಿ. ತುಂಬಾ ಸಿಂಪಲಾಗಿ ಆಯಿತು. ಹಾಗೆ ನಮ್ಮ ಲೈಫಲ್ಲಿ ಒಂದು ಬ್ಯೂಟಿಫುಲ್ ಮೆಮೊರಿ ಆ್ಯಡ್ ಆಯ್ತು ಅಂತ ಹೇಳಬಹುದು. ಆ್ಯಂಡ್ ಫಸ್ಟ್ ದಿನ ಆಗಿರಬಹುದು, 2nd ದಿನ ಆಗಿರಬಹುದು, ನಾವೆಷ್ಟು ಖುಷಿಯಿಂದ ಅಂದರೆ ನಾವೆಷ್ಟು ಎಂಜಾಯ್ ಮಾಡಿದ್ವೋ ಆರುಷ್ ಕೂಡ ಅಷ್ಟೇ ಎಂಜಾಯ್ ಮಾಡಿದ. ಸೊ ಅವನಿಗೆ ಇಷ್ಟ ಆಗುವ ಹಾಗೇ ನಾವು ಅವನ ಬರ್ಡೇಯನ್ನು ಸೆಲೆಬ್ರೇಟ್ ಮಾಡಿದ್ವಿ ಅಂತ ಹೇಳೋದಕ್ಕೆ ತುಂಬಾ ಖುಷಿ ಆಗುತ್ತೆ, ಪ್ರೌಡ್ ಫೀಲಿಂಗ್ ಆಗುತ್ತೆ ಅಂತ ಕೂಡ ಹೇಳಬಹುದು. ಇಷ್ಟೇ ಈ ವ್ಲಾಗನ್ನು ನಾನು ಇಲ್ಲಿಗೆ ಇನ್ನು ಎಂಡ್ ಮಾಡ್ತೇನೆ. ನಮ್ಮ ಚಾನಲಲ್ಲಿ ಇನ್ನಷ್ಟು ವೆರೈಟೀಸ್ ಆಫ್ ವೀಡಿಯೋಸ್ ಇವೆ. ನಿಮಗೆ ಇಷ್ಟ ಆದರೆ ಚೆಕ್ ಮಾಡಿ, ಟೈಮ್ ಇದ್ದರೆ ಇಂಟ್ರೆಸ್ಟ್ ಇದ್ದರೆ ಒಮ್ಮೆ ಚೆಕ್ ಮಾಡಿ. ಆ್ಯಂಡ್ ವಿಡಿಯೋಸ್ ಇಷ್ಟ ಆದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೆ ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್.